ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಗರ್ಭ ಸಂಸ್ಕಾರ ಬುಕ್ನ ಅಧ್ಯಾಯ 1 ನೋಡೋಣ. ಅಧ್ಯಾಯ 1 ಹೊಸ ಅತಿಥಿಯ ತಯಾರಿ. ಒಂದೂರಲ್ಲಿ ಸರಳ ಮತ್ತು ಸತೀಶ್ ಅಂತ ಗಂಡ ಹೆಂಡತಿ ಇರ್ತಾರೆ. ಸತೀಶ್ ಆಫೀಸ್ಗೆ ಹೋಗಿರ್ತಾನೆ. ಸರಳ ಗಂಡ ಇನ್ನೂ ಬರಲಿಲ್ವಲ್ಲ ಅಂತ ಹೇಳಿ ವೇಟ್ ಮಾಡ್ತಾ ಇರ್ತಾಳೆ. ಈಗಿರೋ ಮನೇನು ಚಿಕ್ಕದಾಗಿರಲ್ಲ, ದೊಡ್ಡದೇ ಇರುತ್ತೆ. 2 ರೂಮು, ಹಾಲು ಎಲ್ಲ ತುಂಬ ದೊಡ್ಡದಾಗೇ ಇರುತ್ತೆ. ಆದರೆ ಸರಳಾಗೆ ದೊಡ್ಡ ಮನೆ ಬೇಕು ಅಂತ ಅನಿಸಿರುತ್ತೆ. ಏಕೆ ಅಂದರೆ ಸರಳ ಮತ್ತು ಸತೀಶ್ ಮಗುವಿಗೆ ಪ್ಲ್ಯಾನಿಂಗ್ ಮಾಡ್ತಿರ್ತಾರೆ. ನಾನು ಮಗುವನ್ನು ಗರ್ಭ ಧರಿಸೋಕ್ಕೂ ಮುಂಚೆನೇ ಬಹಳ ಜಾಗ ಇರೋ ವಿಶಾಲವಾದ ಪಾರ್ಕ್ ಮತ್ತು ಜೋಕಾಲಿ ಇರೋ ಮನೆಗೆ ಶಿಫ್ಟ್ ಆಗಬೇಕು ಅಂತ ಅಂದ್ಕೊಂಡಿರ್ತಾಳೆ ಸರಳ. ಮತ್ತು ಅವಳು ತುಂಬ ಕಷ್ಟದ ಬಾಲ್ಯವನ್ನು ಕಂಡಿರ್ತಾಳೆ. ಅವಳದು ಚಿಕ್ಕ ಮನೆ ಆಗಿರುತ್ತೆ. ಅವಳು ಚಿಕ್ಕ ಮನೆಯಲ್ಲಿ ಬೆಳೆದಿರ್ತಾಳೆ. ಮನೆ ತುಂಬ ಅಕ್ಕ ತಮ್ಮಂದಿರು ಮನೆಯಲ್ಲಿ ಬೆಳೆದಿರ್ತಾಳೆ. ಸರಳ ಚಿಕ್ಕವಳಾಗಿದ್ದರಿಂದ ಅಕ್ಕ ಅಣ್ಣಂದಿರು ಅವಳ ಮೇಲೆ ಅಧಿಕಾರ ಚಲಾಯಿಸ್ತಾ ಇರ್ತಾರೆ. ಮತ್ತು ಅಕ್ಕಪಕ್ಕದಲ್ಲಿನೇ ಹತ್ರನೇ ಮನೆ ಇದ್ದಿದ್ದರಿಂದಾಗಿ ಗಂಡು ಮಕ್ಕಳು ಹೇಗೋ ಹೊರಗೆ ಹೋಗಿ ಆಟ ಆಡ್ತಿದ್ರು. ಆದರೆ ಹೆಣ್ಮಕ್ಳಿಗೆ ಅವಕಾಶ ಇರಲಿಲ್ಲ. ಇದನ್ನೇ ನೋಡಿದ್ದ ಸರಳ ನನ್ನ ಮಗುವಿಗೆ ನಾನು ಪಡೆಯದೇ ಇದ್ದದ್ದೆಲ್ಲ ಕೊಡಿಸ್ಬೇಕು ಅಂತ ಅಂದ್ಕೊಂಡಿರ್ತಾಳೆ. ಅದಕ್ಕೆ ಒಂದು ದೊಡ್ಡ ಮನೆಗೆ ಶಿಫ್ಟ್ ಆಗಬೇಕು ಅಂತ ಅಂದ್ಕೊಂಡಿರ್ತಾಳೆ. ಆದರೆ ಇದು ಸತೀಶನಿಗೆ ಇಷ್ಟ ಆಗಿರಲ್ಲ. ಈಗಿರೋ ಮನೆಯಲ್ಲಿನೇ ಚೆನ್ನಾಗಿ ಮಕ್ಕಳನ್ನು ಬೆಳೆಸಬಹುದು, ಮನೆ ಬದಲಾಯಿಸೋ ಅವಶ್ಯಕತೆ ಇಲ್ಲ ಅಂತ ಸತೀಶ್ನ ಯೋಚನೆ ಆಗಿರುತ್ತೆ. ಮತ್ತು ದೊಡ್ಡ ಮನೆ ತಗೊಂಡ್ರೆ ಖರ್ಚು ಜಾಸ್ತಿ ಅಂತ ಯೋಚಿಸಿರ್ತಾನೆ. ಮತ್ತು ಈಗಿರೋ ಮನೆ ಅವನ ಆಫೀಸ್ಗೆ ಹತ್ರನೂ ಇರುತ್ತೆ. ಬೇರೆ ಕಡೆ ಹೋದರೆ ಆಫೀಸ್ಗೆ ಹೋಗಿ ಬರೋಕ್ಕೂ ಸಮಯ ವ್ಯರ್ಥ ಮತ್ತು ಖರ್ಚು ಸಹ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿರ್ತಾನೆ. ಅವನು ಬಜೆಟ್ ಪ್ಲ್ಯಾನ್ ಮಾಡಿ ಜೀವನ ನಡೆಸೋ ವ್ಯಕ್ತಿ ಆಗಿರ್ತಾನೆ. ಈ ವಿಷಯಕ್ಕೆ ಸತೀಶ್ ಮತ್ತು ಸರಳಾಗೆ ಆಗಾಗ ವಾದ ವಿವಾದ ಆಗ್ತಾ ಇರುತ್ತೆ. ಆದರೆ ವಿಶಾಲನ ತಾಯಿ ಸತೀಶ್ನ ತಾಯಿ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಸರಳಾಗೆ ಬೇಜಾರು ಮಾಡಬೇಡ ಅಂದಿದ್ದಕ್ಕೆ ಸರಳ ವಿರುದ್ಧ ಸತೀಶ್ ಹೆಚ್ಚಿಗೆ ಏನು ಮಾತಾಡ್ತಿರಲಿಲ್ಲ. ಬೇರೆ ಮನೆಗೆ ಶಿಫ್ಟ್ ಆಗೋಣ ಅಂತಾನೆ ಹೇಳಿರ್ತಾನೆ. ಸತೀಶ್ ತಾಯಿನೂ ಸಹ ಹುಟ್ಟೋ ಮಗುಗೆ ಪ್ರಾಬ್ಲಮ್ ಆಗಬಾರ್ದು, ಕೆಟ್ಟ ಪ್ರಭಾವ ಬೀರಬಾರ್ದು ಅಂತ ಹೇಳಿ ಸತೀಶ್ಗೆ ಬುದ್ಧಿ ಹೇಳ್ತಿರ್ತಾಳೆ. ಸರಳ ಸತೀಶ್ಗೋಸ್ಕರ ವೇಟ್ ಮಾಡಿ ಬೇಜಾರಾಗಿ ಹಾಲ್ನಲ್ಲಿ ಬಂದು ಕೂತು ಎದುರುಗಡೆ ಇದ್ದ ಬಾಲಕೃಷ್ಣನ ಫೋಟೋವನ್ನು ಪ್ರೀತಿಯಿಂದ ನೋಡ್ತಾ ಇರ್ತಾಳೆ. ಆ ಫೋಟೋವನ್ನು ಅವಳ ಅತ್ತೆ ಅವಳಿಗೆ ಕೊಟ್ಟಿರ್ತಾಳೆ. ಟೈಮ್ ಸಿಕ್ಕಾಗೆಲ್ಲ ಬಾಲಕೃಷ್ಣನ ಫೋಟೋ ನೋಡ್ತಾ ಇರು, ಹಾಗೆ ನೋಡೋದ್ರಿಂದ ಕೃಷ್ಣನಂತೆ ದಿವ್ಯ ಗುಣ ಹೊಂದಿರೋ ಮಗು ಹುಟ್ಟುತ್ತೆ ಅಂತ ಹೇಳಿರ್ತಾಳೆ. ಅದಕ್ಕೆ ಸರಳ ಆಗಾಗ ಆ ಫೋಟೋನ ಪ್ರೀತಿಯಿಂದ ನೋಡ್ತಾ, ಹೇ ಪರಮಾತ್ಮ, ನನಗೆ ನಿನ್ನಂತೆಯೇ ನಿಮ್ಮ ದಿವ್ಯ ಗುಣಗಳನ್ನು ತುಂಬಿದ ನಿಮ್ಮದೇ ಸ್ವರೂಪದ ಮಗು ಸಿಗಲಿ. ನಾನು ಆ ಮಗುವಿಗೆ ತುಂಬ ಪ್ರೀತಿ, ಪ್ರೇಮ ಹಾಗೂ ಎಲ್ಲ ಸುಖ ಸೌಕರ್ಯಗಳನ್ನು ಕೊಡುವೆನು ಅಂತ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಹೀಗೆ ಕೃಷ್ಣನ ಫೋಟೋ ನೋಡ್ತಾ ಕೂತಿರ್ತಾಳೆ. ಸತೀಶ್ ಬರ್ತಾನೆ. ತುಂಬ ದಣದಿರ್ತಾನೆ. ಅದು ಮುಖದಲ್ಲಿನೇ ಕಾಣಿಸ್ತಾ ಇರುತ್ತೆ. ಸರಳ ಅವನನ್ನು ನೋಡಿ ಲೇಟಾಗಿ ಬಂದರೂ ಪರವಾಗಿಲ್ಲ, ಮನೆ ನೋಡೋಕೆ ಹೋಗಬೇಕು ಅಂತ ಮನಸ್ಸಲ್ಲೇ ಅನ್ಕೋತಾಳೆ. ಆದರೆ ಸತೀಶ್ ನನಗೆ ತುಂಬ ಸುಸ್ತಾಗಿದೆ, ನಾಳೆ ಹೋಗೋಣ, ಬಾಸ್ ಜಾಸ್ತಿ ಕೆಲಸ ಕೊಟ್ಟಿದ್ದಾರೆ, ಮನೇಲೂ ಕೆಲಸ ಮಾಡಿಕೊಂಡು ಹೋಗೋದಿದೆ ಅಂತ ಹೇಳ್ತಾನೆ. ಆದರೆ ಸರಳಾಗೆ ಬೇಜಾರಾಗುತ್ತೆ. ನೀವು ಬಹಳ ದಿನದಿಂದ ಹೀಗೆ ಮಾಡ್ತಿದ್ದೀರಾ, ಎಲ್ಲ ಕೆಲಸಕ್ಕೂ ಟೈಮ್ ಇದೆ, ಆದರೆ ಈ ಕೆಲಸಕ್ಕೆ ಟೈಮ್ ಇಲ್ಲ ನಿಮಗೆ, ಇದು ಸಹ ಇಂಪಾರ್ಟೆಂಟ್ ಕೆಲಸನೇ ಅಂತ ಹೇಳ್ತಾಳೆ. ಯಾಕೆ ಅರ್ಥ ಆಗ್ತಿಲ್ಲ ನಿಮಗೆ ಇದು ಸಹ ಇಂಪಾರ್ಟೆಂಟ್ ಕೆಲಸ ಅಂತ ಅಂತಾಳೆ. ಆಗ ಸತೀಶ್ಗೂ ಕೋಪ ಬಂದು, ಇದೇನು ಇಂಪಾರ್ಟೆಂಟ್ ಕೆಲಸ, ಎಲ್ಲರೂ ಇಲ್ಲಿರೋ ಮನೆಗಳಲ್ಲಿ ಮಕ್ಕಳು ಬೆಳೀತಿಲ್ವಾ, ಇನ್ನು ನೀನು ಪ್ರೆಗ್ನೆಂಟ್ ಕೂಡ ಅಲ್ಲ ಅಂತ ರೇಗ್ತಾನೆ. ಆಗ ಸರಳ, ಈಗಲೇ ಇಷ್ಟು ನೆಪ ಹೇಳ್ತಿದ್ದೀರಾ, ಮುಂದೆ ಸುತಾರಾಮ್ ಒಪ್ಪೋದಿಲ್ಲ ನೀವು ಬೇರೆ ಮನೆಗೆ ಶಿಫ್ಟ್ ಆಗೋಕೆ. ಈ ಗುಬ್ಬಿಗೂಡಿನಂತೆ ಇರುವ ಮನೆಯಲ್ಲಿ ನಾನು ಪ್ರೆಗ್ನೆಂಟ್ ಕೂಡ ಆಗಲ್ಲ, ಕೇಳಿಸ್ಕೊಳ್ಳಿ, ನಾನು ಗರ್ಭ ಧರಿಸಲ್ಲ, ಸರಿಯಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳಿ ಒಳಗೆ ಹೋಗ್ತಾಳೆ. ಅಂದು ಸಂಜೆ ಮನೆಯಲ್ಲಿ ಇದ್ರೂ ಕೂಡ ಮೌನ ಆವರಿಸಿರುತ್ತೆ. ಆದರೆ ಗೋಡೆ ಮೇಲಿರೋ ಬಾಲಗೋಪಾಲನ ಚಿತ್ರ ಮಾತ್ರ ಮುಗುಳ್ನಗುತ್ತಿರುತ್ತೆ. ಈ ಕಥೆಯಿಂದ ನಿಮ್ಗೇನು ಅರ್ಥ ಆಯಿತು ಕಾಮೆಂಟ್ ಮಾಡಿ. ನಿಮ್ಗೇನು ಅರ್ಥ ಆಯಿತು, ಇದರಿಂದ ನಾವೇನು ತಿಳಿದುಕೊಳ್ಬೇಕು ಅನ್ನೋದನ್ನು, ನಾವು ಹೇಗೆ ಇರಬೇಕು ಪ್ರೆಗ್ನೆಂಟ್ ಇದ್ದಾಗ ಅನ್ನೋದನ್ನು, ಪ್ರೆಗ್ನೆಂಟ್ ಆಗೋಕ್ಕೂ ಮೊದಲು ನಮ್ಮ ಭಾವನೆಗಳು, ನಮ್ಮ ಯೋಚನೆಗಳು ಹೇಗಿರಬೇಕು ಅನ್ನೋದು ಈ ಕಥೆಯಿಂದ ನಿಮಗೇನು ಅರ್ಥ ಆಯಿತು ಅನ್ನೋದನ್ನು ಕಾಮೆಂಟ್ ಮಾಡಿ. ನನಗೇನು ಅರ್ಥ ಆಯಿತು ಅಂದರೆ, ವಸ್ತುವಿಗಿಂತ ವಿಚಾರ ಉತ್ತಮವಾಗಿರಬೇಕು ಅನ್ನೋದು ಅರ್ಥ ಆಯಿತು. ಮತ್ತು ಅಹಂಕಾರವನ್ನು ನಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬಾರ್ದು, ಯಾವುದೇ ಕಾರಣಕ್ಕೂ ಅಹಂಕಾರ ನಮ್ಮ ಮೇಲೆ ಪ್ರಾಬಲ್ಯ ಸಾಧಿಸೋದಕ್ಕೆ ನಾವು ಬಿಡಬಾರ್ದು ಅನ್ನೋದು ಅರ್ಥ ಆಯಿತು. ಮತ್ತು ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾ ಇವತ್ತಿನ ಖುಷಿನ ಕಳ್ಕೋಬಾರ್ದು. ಮತ್ತು ನಾವು ಯಾಕೆ ಹಠ ಮಾಡ್ತಾ ಇದ್ದೀವಿ ಅಂತ, ಯಾವ ಹಠಕ್ಕೆ ನಮ್ಮ ಖುಷಿನ ಪಣಕ್ಕೆ ಇಟ್ಟಿದ್ದೀವಿ ಅಂತ ನಮಗೆ ಸರಿಯಾಗಿ
ಗೊತ್ತಿರಬೇಕು. ಅದನ್ನು ನಾವು ಯೋಚನೆ ಮಾಡಬೇಕು. ಕೇವಲ ಮನೆಯಿಂದ ಮಾತ್ರ ಶ್ರೇಷ್ಠ ಮಗು ಪಡೆಯೋದಕ್ಕೆ ಆಗೋದಿಲ್ಲ ಅನ್ನೋದು ನನಗೆ ಅರ್ಥ ಆಯಿತು. ನಿಮಗೇನಾದರೂ ಇವಿಷ್ಟನ್ನು ಬಿಟ್ಟು ನಿಮಗೆ ಬೇರೆ ಏನಾದರೂ ಅರ್ಥ ಆಗಿದರೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಗರ್ಭ ಸಂಸ್ಕಾರದ ಮುಂದಿನ ಅಧ್ಯಾಯಗಳನ್ನು ನನ್ನ ಚಾನಲ್ನಲ್ಲಿ ಹಾಕ್ತಾ ಹೋಗ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ವಿಡಿಯೋಗೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.